ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಅಪ್ ಟು 50,000 ರೂಪಾಯಿವರೆಗೆ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಆ್ಯಪಲ್ಲಿ ಇವಾಗ ನಾನು ಲೈವ್ ಆಗಿ ಲೋನ್ನ ತೊಗೊಂಡ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಸೊ ನೀವಾಗ ನೋಡ್ತಾ ಇರ್ಬೋದು, ನಾನು ಆ್ಯಪ್ ಇಂಟರ್ಫೇಸಲ್ಲಿದ್ದೀನಿ. ಆ್ಯಂಡ್ ಇಲ್ಲಿ 4,000 ರೂಪಾಯಿ ಲೋನ್ನ ನಾವೇನಾದರೂ ತೊಗೊತೀವಿ ಅಂತಂದರೆ ಇಲ್ಲಿ ಟರ್ಮ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲದಾಗಿ ಇಲ್ಲಿ ನೋಡ್ತಾ ಇರ್ಬೋದು, 31 ದಿನಗಳಿಗೆ ಬಂದ್ಬಿಟ್ಟು 4,130 ರೂಪಾಯಿ ನಾವಿಲ್ಲಿ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಇದು 1 ತಿಂಗಳ ಸಲಗಿ ಲೋನ್ ಆಗಿರುತ್ತೆ. 130 ರೂಪಾಯಿ ಮಾತ್ರ ನಮಗೆ ಇಲ್ಲಿ ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ, ರೈಟ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 62 ದಿನಗಳಿಗೆ ಇಲ್ಲಿ ಲೋನ್ನ ತಗೊಂತೀನಿ ಅಂತಂದ್ರೆ, ಅಂದ್ರೆ 2 ತಿಂಗಳಿಗೆ ನಾ ಇಲ್ಲಿ ಲೋನ್ನ ತಗೊಂತೀನಿ ಅಂತಂದ್ರೆ 2,130 ರೂಪಾಯಿ ಈಚ್ ಮಂತ್ ನಾನು ಇಲ್ಲಿ ಲೋನ ಕೊಡಬೇಕಾಗಿರುತ್ತೆ. ಅಂದ್ರೆ 2 ತಿಂಗಳಿಗೆ ತಗೊಂತೀವಲ್ವಾ, ಸೊ 260 ರೂಪಾಯಿ ಇಲ್ಲಿ ಇಂಟ್ರೆಸ್ಟ್ ಆಗುತ್ತೆ ಟೋಟಲ್. ಓಕೆ, 130 ರೂಪಾಯಿ ತಿಂಗಳಿಗೆ ಇಂಟ್ರೆಸ್ಟ್ ಆಗುತ್ತೆ. ಅಂದ್ರೆ 2 ತಿಂಗಳಿಗೆ 260 ರೂಪಾಯಿ. ಟೋಟಲ್ ನಾವು ಎಷ್ಟು ರೀಪೇಮೆಂಟ್ ಮಾಡಿರ್ತೀವಿ ಅಂತಂದ್ರೆ 4,260 ರೂಪಾಯಿ ಇಲ್ಲಿ ರೀಪೇಮೆಂಟ್ ಅನ್ನ ಮಾಡಿರ್ತೀವಿ. ಓಕೆ, ಸೊ ಇಲ್ಲಿ ಲೋನ್ ಡೀಟೇಲ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿ ಕೂಡ ನಾವಿಲ್ಲಿ ತಿಳ್ಕೊಬೋದು. ಸೊ ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು 412 ರೂಪಾಯಿ ಆಗುತ್ತೆ ಪ್ಲಸ್ GST ಇಲ್ಲಿ ಕಟ್ ಆಗಿಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಆಗೋದು ಅಮೌಂಟ್ ಬಂದ್ಬಿಟ್ಟು 3,588 ರೂಪಾಯಿ ಡಿಸ್ಪೋಸ್ ಆಗುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು 130 ರೂಪಾಯಿ, ಟೋಟಲ್ಲು 4,130 ರೂಪಾಯಿ. ಆ್ಯಂಡ್ ಇಲ್ಲಿ ವ್ಯೂ ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೆ. ಸೊ ಎಷ್ಟು ಪ್ರೊಸೆಸಿಂಗ್ ಫೀಸು, ಎಷ್ಟು GST ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಅದೇ ನೀವು 2 ತಿಂಗಳ ಸಲಗಿ ನೀವು ತೊಗೊತೀರಾ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು 62 ದಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು 2,130 ರೂಪಾಯಿ ಪರ್ ಮಂತ್ಗೆ. ಆ್ಯಂಡ್ 471 ರೂಪಾಯಿ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST. ಆ್ಯಂಡ್ ಡಿಸ್ಪೋಸ್ಮೆಂಟ್ ಆಗೋದು ಅಮೌಂಟು 3,529 ರೂಪಾಯಿ ಅಮೌಂಟು ಬರುತ್ತೆ. ಆ್ಯಂಡ್ ಇಲ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು 260 ರೂಪಾಯಿ, ಟೋಟಲ್ ಅಮೌಂಟ್ ಡ್ಯೂ ಇರೋದು 4,260 ರೂಪಾಯಿ. ಆ್ಯಂಡ್ ತುಂಬ ಕಡಿಮೆ ಬಡ್ಡಿಯಲ್ಲಿ ಈ ಒಂದು ಲೋನ ನಾವಿಲ್ಲಿ ತೊಗೊಬೋದು. ಆ್ಯಂಡ್ ಇಲ್ಲಿ ಡ್ಯೂ ಡೇಟ್ ಕೂಡ ಕೊಟ್ಟಿದ್ದಾರೆ, ರೀಪೇಮೆಂಟ್ ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಇಲ್ಲಿ 26/8/2024ಕ್ಕೆ ಫಸ್ಟ್ EMI ಇರುತ್ತೆ. ಸೆಕೆಂಡ್ EMI ಬಂದ್ಬಿಟ್ಟು 26/9/2024ಕ್ಕೆ. ಓಕೆನಾ, ಸೊ ಎರಡೂ ಕೂಡ 2,130 ರೂಪಾಯಿ ರೀಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಎಷ್ಟಾದರೂ ಇಲ್ಲಿ ಲೋನ ತಗೋಬೋದು. ಅಲ್ಲಿ ನನಗೆ ಮ್ಯಾಕ್ಸಿಮಮ್ 4,000 ಕೊಡ್ತಾ ಇದೆ. ಸೊ ಖರ್ಚಿಗೆ ನಾನು ಇದನ್ನು ತೊಗೊಂಬಿಟ್ಟು ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ 50,000 ರೂಪಾಯಿವರೆಗೂ ನಿಮಗೆ ಲೋನ್ ಕೊಡ್ತಾರೆ. ಬಟ್ ಇಲ್ಲಿ ನಿಮ್ಮ ಸಿಬಿಲ್ ಚೆನ್ನಾಗಿರಬೇಕಾಗಿರುತ್ತೆ. ಹಾಗಿದ್ರೆ ಇಲ್ಲಿ 50,000 ರೂಪಾಯಿವರೆಗೂ ಕೂಡ ನಿಮಗೆ ಲೋನ್ ಸಿಗ್ಬೋದು. ಆ್ಯಂಡ್ 2,500 ಬೇಕಾ 2,500 ತೊಗೋಬೋದು, 1,500 ಅದೇ ರೀತಿಯಾಗಿ 1,500 ರೂಪಾಯಿ ಕೂಡ ನೀವು ಇಲ್ಲಿ ತೊಗೋಬೋದು. ಬಟ್ ನಾನು ಇಲ್ಲಿ 1,000 ರೂಪಾಯಿ ಲೋನ ತೊಗೊಂಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನಿಮಗೋಸ್ಕರನೇ ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಅದಾದ ನಂತರ ಇಲ್ಲಿ ಲೋನ್ ಟರ್ಮ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ 1 ತಿಂಗಳ ಸಲಗಿ ತೊಗೊತೀನಿ ಗೈಸ್. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, 1 ತಿಂಗಳಿಗೆ ತೊಗೊಂಡ್ರೆ 1,030 ರೂಪಾಯಿ ಆಗುತ್ತೆ. ಅಂದರೆ 30 ರೂಪಾಯಿ ಮಾತ್ರ ಇಂಟ್ರೆಸ್ಟನ್ನು ನಾನು ಇಲ್ಲಿ ಕೊಡಬೇಕಾಗಿರುತ್ತೆ. ಅದೇ ಇಲ್ಲಿ 62 ದಿನಗಳಿಗೆ ತೊಗೊಂಡ್ರೆ 2 ತಿಂಗಳ ಪೇಮೆಂಟ್ ಇರುತ್ತೆ. 130 ರೂಪಾಯಿ ಈಚ್ ಮಂತ್ಗೆ ನಾನು ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. 1,060 ರೂಪಾಯಿ ನಾನು ಇಲ್ಲಿ ಟೋಟಲ್ ರೀಪೇಮೆಂಟನ್ನು ಮಾಡಿರ್ತೀನಿ. ಆ್ಯಂಡ್ 31 ದಿನಕ್ಕೆ ನಾನು ತೊಗೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST 94 ರೂಪಾಯಿ ಇಲ್ಲಿ ಕಟ್ ಆಗಿಬಿಟ್ಟು ನಮಗೆ ಡಿಸ್ಪೋಸ್ ಆಗೋದು ಅಮೌಂಟು 906 ರೂಪಾಯಿ ಡಿಸ್ಪೋಸ್ ಆಗುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು 30 ರೂಪಾಯಿ ಆ್ಯಡ್ ಆಗುತ್ತೆ. ಟೋಟಲ್ ಡ್ಯೂ ಅಮೌಂಟು 1,030 ರೂಪಾಯಿ ನಾವಿಲ್ಲಿ ಕೊಡಬೇಕಾಗಿರುತ್ತೆ. ಓಕೆನಾ, ಸೊ ಇವಾಗ ನಾನು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ತೋರಿಸ್ಬಿಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟಕ್ಕೆ ನಾನು ಕೊಡಬೇಕು ಅಂತಂದರೆ 26/8/2024ಕ್ಕೆ 1,030 ರೂಪಾಯಿ ನಾನು ಇಲ್ಲಿ ಟೋಟಲ್ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ 906 ರೂಪಾಯಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಆಗುತ್ತೆ. ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆಲ್ರೆಡಿ ನಾನು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇದು ವರ್ಕಿಂಗ್ ಮೇಲೆ ಹೋಗಿದೆ. ಆ್ಯಂಡ್ ವಿತಿನ್ 2 ಮಿನಿಟ್ಸಲ್ಲೇ ನಮಗೆ ಇಲ್ಲಿ ಲೋನ್ ಬರುತ್ತೆ. ಇವಾಗ ಅಗ್ರಿಮೆಂಟನ್ನು ಸೈನ್ ಮಾಡ್ಕೋಬೇಕು. ಇಲ್ಲಿ ನಾನು ಟಿಕ್ ಮಾಡ್ಕೊತೀನಿ. ಟಿಕ್ ಮಾಡಿಕೊಂಡು ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು ಅಪ್ಲೈ ಆಗಿದೆ. ಆ್ಯಂಡ್ ಮೇಲ್ಗಡೆಯಿಂದ ಮೆಸೇಜ್ ಕೂಡ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಅದನ್ನು ಬ್ಲರ್ ಮಾಡಿರ್ತೀನಿ ಬಿಕಾಸ್ ಆಫ್ ಪ್ರೈವಸಿ ಇಶ್ಯೂ. ಇವಾಗ ನೋಡ್ತಾ ಇರ್ಬೋದು ಮೇಲ್ಗಡೆ ಅಂತ ಬರುತ್ತೆ ಮೆಸೇಜ್ ಅನ್ನೋದು. 12 ಅವರ್ಸ್ ಅಂತಾರೆ, ಬಟ್ ಆದರೆ ವಿತಿನ್ 2 ಮಿನಿಟ್ಸಲ್ಲೇ ಲೋನ್ ಅನ್ನೋದು ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ. ನೀವು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ನನ್ನ ಮೆಸೇಜ್ ಕೂಡ ಬಂದಿದೆ. ಸೊ ಅದನ್ನು ಬ್ಲರ್ ಮಾಡಿದ್ದೀನಿ ಬಿಕಾಸ್ ಆಫ್ ಪ್ರೈವಸಿ ಇಶ್ಯೂ ಗೈಸ್. ಓಕೆನಾ, ಸೊ ಇವಾಗ ನನಗೆ ಅಮೌಂಟ್ ಅನ್ನೋದು ಬಂತು. ಓಕೆ, ಸೊ ಇವಾಗ ನಾವು ರೀಪೇಮೆಂಟ್ ಇವಾಗ ಮಾಡ್ತೀರಾ, ಇವಾಗೂ ಕೂಡ ಮಾಡ್ಕೋಬೋದು. ಯಾವಾಗ ಮಾಡ್ತೀರೋ ಅವಾಗ ಕೂಡ ಮಾಡ್ಕೋಬೋದು. ಲಾಸ್ಟಿಗೆ ನಿಮಗೆ NOC ಕೂಡ ಈ ಒಂದು ಅಪ್ಲಿಕೇಶನಿಂದ ಸಿಗುತ್ತೆ. ಸೊ ಈ ಒಂದು ಆ್ಯಪಲ್ಲಿ ನೀವು ಲೋನ್ ತಗೋಬೇಕು ಅಂದ್ಕೊಂಡಿದ್ರೆ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು, ಗೊತ್ತಾಗಿಲ್ಲ ಅಂತಂದರೆ. ಓಕೆನಾ, ಸೊ ಫಸ್ಟು ಬೇಸಿಕ್ ಡೀಟೇಲ್ಸ್ ಕೊಡಬೇಕು, ರಿಜಿಸ್ಟರ್ ಮಾಡಿಕೊಂಡು ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೊಟ್ಬಿಟ್ಟು ನಂತರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಬ್ಯಾಂಕ್ ಡೀಟೇಲ್ಸ್ ಹಾಕ್ಬಿಟ್ಟು ಆ್ಯಂಡ್ ನಿಮಗೆ ತಕ್ಷಣ ಲೋನ್ ಸಿಗುತ್ತೆ. ಆ ಒಂದು ವಿಡಿಯೋನ ಕೊಟ್ಟಿರ್ತೀನಿ. ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಗೈಸ್ ಬ್ರಾಂಚ್ ಅಂತ. ಸೊ ಬ್ರಾಂಚ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ತುಂಬ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ಇದು. ಈ ಒಂದು ಆ್ಯಪಲ್ಲಿ ಲೋನ್ ತೊಗೊತೀರಾ ಅಂತಂದರೆ ತಕ್ಷಣ ನಿಮಗೆ ಲೋನ್ ಸಿಗುತ್ತೆ ಗೈಸ್. ಸೊ ಈ ಒಂದು ಆ್ಯಪ್ ಮೇಲೆ ನೋಡ್ತಾ ಇರ್ಬೋದು 4.5 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ. ಆ್ಯಂಡ್ 1
ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಆ್ಯಪನ್ನು. ಓಕೆ, ಬೆಸ್ಟ್ ಇದೆ ಈ ಒಂದು ಆ್ಯಪ್ ಕೂಡ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.